ಅಧೀನ ಅಂತ ಅಷ್ಟೇ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲೋದ್ರೂ ಕೂಡ ಜಗತ್ತೆಲ್ಲ ಪರಮಾತ್ಮನ ಶರೀರ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅಧೀನ ಅಂತ ಅಷ್ಟೇ ಅರ್ಥ. ಶರೀರ ಜೀವನಿಗೆ ಅಧೀನ ಹೇಗೋ ಇವೆಲ್ಲವೂ ಭಗವದ್ ಅಧೀನ. ಒಳ್ಳೆ ತಾತ್ಪರ್ಯ ಆಚಾರ್ಯ ಹೇಳಿದ ಅರ್ಥವನ್ನ ತಿಳಿಸಿದೆ. ಯಥಾ ಲೋಕೆ ಶರೀರಂ ಜೀವತಂತ್ರಂ ತಥಾ ಸರ್ವೇ ಜೀವಾ ವಿಷ್ಣುತಂತ್ರತ್ವ ಗೌಣ್ಯಾವೃತ್ಯ ಗೌಣಿ ವೃತ್ತಿಯಿಂದ. ಯಾತಕ್ಕೆ ಈ ರೀತಿ ವೃತ್ತಿ ಉಪಯೋಗಿಸ್ತಾರೆ ಅಂದರೆ ಅವ್ರ ಪಂಚಪ್ರಾಣ. ಬರೀ ಪ್ರಿಯ ಅಂದ್ರೆ ಅಷ್ಟು ಎಫೆಕ್ಟ್ ಬರೋದಿಲ್ಲ, ಪ್ರಾಣ ಅಂದ್ರೆ ಭಾರಿ ಎಫೆಕ್ಟ್ ಬರುತ್ತೆ. ಕೆಲವು ಪದಗಳು ಉಪಯೋಗಿಸಿದಾಗ ಅದರ ರೀತಿ ಬಹಳಷ್ಟು ಇಂಟೆನ್ಸಿಫೈ ಮಾಡಿದಾಗ ಅದಕ್ಕೋಸ್ಕರ ಹೇಳ್ತಾರೆ ದೇವರು ಎಲ್ಲರಿಗೂ ಒಳಗೆ ಶರೀರಿಯಾಗಿದ್ದಾನೆ. ಶರೀರ ಅಂತ ಹೇಳಿದ್ರೆ ಶರೀರನ ಮಧೀನವಾಗಿ ಯಾವಾಗಲೂ ಇರಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಎಲ್ಲ ಜಗತ್ತು ದೇವರ ಅಧೀನದಲ್ಲೇ ಇದೆ. ಈಶಾವಾಸ್ಯ ವಿಧಂ ಸರ್ವಂ ಈ ಐಡಿಯಾ ಕ್ಲಿಯರ್ ಮಾಡಕ್ಕೆ ಹೇಳಿದ್ದೆ ಹೊರತು ನಮ್ಮಂತೆ ಪೃಥ್ವಿಯಾಧ್ಯಾತ್ಮಕವಾದಂತಹ ಜಡ ಶರೀರ ದೇವರಿಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಗೊತ್ತಾಯ್ತಾ? ಇಂಥ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಬರೆದು ಅವ್ರು ಏನ್ ಮಾಡಿಬಿಟ್ರು, ತಲೆ ಸೋಚಿದ ಅರ್ಥ ಬರೋದು. ಇವರು ರಾಮಾನುಜರಿ ಭಾರಿ ಅನುಕೂಲ. ಪೃಥ್ವಿ ಶರೀರ ನೋಡಿದ್ರೆ ಉಪಾದಾನಕ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ ಭಾರಿ ದೊಡ್ಡದು. ವಿಕಾರಿ ಆಗ್ತಾನೆ, ಆಯೋಚನೆ ಮಾಡಲಿಲ್ಲ. ಗೊತ್ತಾಯ್ತಾ? ವಿಕಾರಿ ಆಗ್ತಾನೆ, ಅದು ಗಮನನೇ ಕೊಡಲಿಲ್ಲ. ಪೃಥಿವ್ಯಾದ್ಯ ದೇವತಾಸ್ತು ದೇಹವದ್ಯಶತ್ವತಃ ಆಚಾರ ಕೊಟೇಶನ್ ಇದು. ಪೃಥಿವ್ಯಾದ್ಯ ದೇವತಾಸ್ತು ದೇಹವತ್ ಯದ್ವಶತ್ವತಃ. ಪೃಥಿವ್ಯಾದಿ ಪೃಥಿವ್ಯಾದಿಗಳು ದೇವತೆಗಳು ಎಲ್ಲರೂ ಕೂಡ ದೇಹವತ್ ಯದ್ವಶತ್ವತಃ ಶರೀರಮಿತಿ ಚೋಚ್ಯಂತೆ. ದೇಹ ಜೀವನ ಅಧೀನದಲ್ಲಿರೋ ಹಾಗೆ ವಿಷ್ಣುನ ಅಧೀನ ಅಂತ ಹೇಳೋದಕ್ಕೋಸ್ಕರ ಶರೀರಮಿತಿ ಚ ಉಚ್ಯಂತೆ, ಶರೀರ ಅಂತ ಕರೀತಾ ಇದ್ದಾರೆ. ಯಶ್ಚ ವಿಷ್ಣೋರ್ ಮಹಾತ್ಮನಃ, ವಿಷ್ಣುವಿಗೆ ಮಹಾತ್ಮನಾದ ವಿಷ್ಣುವಿಗೆ ಈ ರೀತಿ ಅರ್ಥ. ಇತಿ ಬೃಹತ್ ಭಾಷ್ಯೋತ. ಇಲ್ಲಿ ವ್ಯವಹಾರ ಮಾತು ಹೇಳಿರೋದೇನಿಲ್ಲಿ, ಪೃಥ್ವಿಯಾದಿಗಳು ಅಭಿಮಾನಿ ದೇವತೆಗಳು ವಿಷ್ಣುವಿಗೆ ಶರೀರ ಅಂತ ಹೇಳಿದ್ರು. ಇದಕ್ಕೆ ಅರ್ಥ ಬೇಕೀಗ. ಇದಕ್ಕೆ ಅರ್ಥ ಏನು? ಶರೀರ ಹೇಗೆ ಜೀವನಧೀನನೋ ಪೃಥ್ವಿ ಅದರ ಅಭಿಮಾನಿ ದೇವತೆಗಳೆಲ್ಲ ಭಗವಂತನ ಅಧೀನ, ಅಷ್ಟೇ ಅರ್ಥ. ಕರೆದು ಯಾಕೆ ಗೌಣಿ ವೃತ್ತಿ ಯಾತಕ್ಕೆ ಅಂದ್ರೆ ಇವರೇ ಶರೀರ ಅಂತ ಕರೆದ್ರೆ ಇವರೇ ಶರೀರ ಅಲ್ಲ, ಇವರು ಅಧೀನ ಅಂತ ಅರ್ಥ ಮಾಡಿದ್ದು ನಾವು. ಗಂಗಾಯಾಮ್ ಘೋಷ ಅಂದ್ರೆ ಗಂಗಾ ಪ್ರವಾಹ ಅಂತ ಅರ್ಥ ಮಾಡಲಿಲ್ಲ. ಏನಂತ ಅರ್ಥ ಮಾಡಿದ್ದು? ಗಂಗಾ ತೀರೆ. ಅದು ಗೌಣಿ ವೃತ್ತಿ. ಗೌಣಿ ವೃತ್ತಿ ಎರಡು ಇಲ್ಲ, ಲಕ್ಷಣ ಮತ್ತು ಗೌಣಿ. ಅದರಲ್ಲಿ ಅರ್ಥ ತಗೋಬೇಕು ಅಂತ ಅರ್ಥ ಹೊರತು ಬೇರೆ ಅಲ್ಲ. ಈಗ ಇತಿ ಬೃಹದ್ ಭಾಷ್ಯೋತ್ ಅಲ್ಲಿ ತಪ್ಪಿಟ್ಟಾಗಿದೆ. ಮತ್ತೆ ಬೃಹದ್ ಭಾಷ್ಯೋಕ್ತ ಸ್ಮೃತೆ ಪೇಜ್ 80 ಫಸ್ಟ್ ಲೈನ್. ಬೃಹದ್ ಭಾಷ್ಯೋಕ್ತ ಸ್ಮೃತೆ ಉಕ್ತ ಆಗಿಬಿಟ್ಟಿದೆ. ತಾ ಬದಲು ತಾವತ್ ಬಂದಿದೆ. ಕಾ ತಾ ಬರ್ಬೇಕು. ಶೀರ್ಯತೆ ನಿತ್ಯಶೇಷೇ ನಿತ್ಯಮೇವಾಸ್ಮಿನ್ ನಿತ್ಯಮೇವಾಸ್ಮಾತ್. ಮತ್ತೆ ಮಿಸ್ಟೇ ಬರಬಾರ್ದು, ಮೇ ಇರಬೇಕಲ್ಲಿ. ಶೀರ್ಯತೆ ನಿತ್ಯಮೇವಾಸ್ಮಾತ್ ಇತಿ ಭಾಷ್ಯೋಕ್ತ ದಿಶಾ ಸರ್ವಸ್ಯ ವಿಷ್ಣುನಾ ದೇಹಾದಿದ್ವಾರ ಯಥಾಯೋಗ್ಯಂ ಶೀರ್ಯಮಾಣತ್ವಾಚ್ಯ ಯೋಗವೃತ್ಯ ಸರ್ವಶರೀರತ್ವಂ ಯುಕ್ತಮಿತಿ ಚ ಶಬ್ದಾರ್ಥ. ಇನ್ನೊಂದು ಅರ್ಥ ಇದೆ. ಶೀರ್ಯತೆ ನಿತ್ಯಮೇವ ಅಸ್ಮಾತ್, ಪ್ರತಿನಿತ್ಯದಲ್ಲೂ ಕೂಡ ದೇಹ ಕ್ಷಯಿಸ್ತಾ ಇದೆ. ಸೈಂಟಿಫಿಕಲಿ ಪ್ರೂವ್ಡ್ ಅಂತ ಹೇಳಿಲ್ಲ ಈಗಾಗಲೇ. ಮಿಲಿಯನ್ಸ್ ಆಫ್ ಸೆಲ್ಸ್ ಸಾಯುತ್ತೆ, ಅದಕ್ಕೆ ಶರೀರ ಅಂತ ಕರೆಯೋದು. ಶರೀರ ವಿಷ್ಣುನ ದೇಹಾದಿದ್ವಾರ ಭಾಷ್ಯೋಕ್ತ ಜೀವಶ್ಚ ಸರ್ವಸ್ಯ ವಿಷ್ಣುನ ದೇಹಾದಿದ್ವಾರ ಯಥಾಯೋಗ್ಯಂ ಶೀರ್ಯಮಾಣತ್ವಾಚ್ಯ. ದೇಹಾದಿಗಳ ಮೂಲಕ ನಾಶ ಹೊಂದ್ತಾ ಇದೆ, ಆದರೆ ನಾಶ ಬರೀ ಕಾಲದಿಂದ ಹೊಂದೋದಿಲ್ಲ. ಅಚಿತ್ತನು ತದ್ಧೀಯತಃ, ಸೊ ದೇವರಿಂದ ಆಗ್ತಾ ಇದೆ, ಅದಕ್ಕೆ ಶರೀರ ಅಂತ ಕರ. ಶೀರ್ಯಮಾನ ಅಂದ್ರೆ ಏನು? ಶೀರ್ಯಮಾನ ಅಂದ್ರೆ ಕ್ಷಯಿಸ್ತಾ ಹೋಗೋದು. ಕ್ಷಯಿಸ್ತಾ ಹೋಗೋದು. ಶರೀರ ಅಂದ್ಮೇಲೆ ಏನಾಗಬೇಕು? ಅದು ನಾಶ ಆಗಲೇಬೇಕು. ಅದಕ್ಕೆ ಒಂದು ಯಾವುದೋ ಒಂದು ಪದಾರ್ಥ ಅನ್ನ ಇಟ್ಟಿದ್ದಾರೆ, ಅದು ಪೃಥ್ವಿ ಭತ್ತವರ್ತ ಏನಾಗ್ತಾ ಹೋಗುತ್ತದೋ ನಿಧಾನವಾಗಿ ಹಳಿಸುತ್ತೆ. ಆಮೇಲೆ ವಾಸನೆ ಜಾಸ್ತಿ ಆಗುತ್ತೆ, ಆಮೇಲೆ ಹುಳ ಬರುತ್ತೆ, ಕೊನೆಗೆ ಏನಾಗುತ್ತದ ಪೂರ್ತಿ ನಾಶ ಆಗುತ್ತೆ. ಗೊತ್ತಾಯ್ತಾ? ಅದೇ ಶರೀರ. ಯಾವುದು ಪ್ರಕೃತಿಯಿಂದ ಪ್ರಾಕೃತಿಕ ಅಂದ್ಮೇಲೆ ಏನಾಗಬೇಕದು ನಾಶ ಆಗಲೇ. ಇವತ್ತ ನಾಳೆ ಜಾತಸ್ಥಗಿದ್ರುವೋ ಮೃತ್ಯು, ಆದ್ರೆ ಆಟೋಮೆಟಿಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಕೋ ಭವಪಾಚೇನ. ದೇವ್ರೇನ್ ಮಾಡ್ತಾನೆ ಅದನ್ನ? ದೇವ್ರೇನ್ ಮಾಡ್ತಾನೆ? ತಾನು ನಿಂತು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಅವನು ಒಳಗೆ ನಿಂತು ತಾನು ಜಗತ್ತಿಗೆ ಕ್ಷಯ ಉಂಟು ಮಾಡೋದ್ರಿಂದ ದೇವರಿಗೆ ಶರೀರ ಅಂತಾನೂ ಕರೀತಾರೆ. ಈ ಅರ್ಥದಲ್ಲೂ ಕೂಡ ಸರಿಯಾದದ್ದು. ಯೋಗ ವೃತ್ಯ ಸರ್ವ ಶರೀರತ್ವಂ ಯುಕ್ತಮಿತಿ ಶಬ್ದಾರ್ಥ. ಎಲ್ಲಾ ಜಡ ಶರೀರ ಒಳಗಳಿದ್ದು ಅವುಗಳಿಗೆ ಕ್ಷಯ ಪ್ರತಿ ಕ್ಷಣದಲ್ಲೂ ನಾಶ ಉಂಟು ಮಾಡೋದ್ರಿಂದ ವಿಷ್ಣುವಿಗೆ ಶರೀರ ಅಂತ ಕರೀತಾರೆ. ಈಗ ಅನೇಕ ಅರ್ಥದಲ್ಲಿ ಅದನ್ನು ತಿಳಿಸಿದ್ದಾರೆ. ಆದ್ದರಿಂದ ಪೃಥ್ವಿ ಶರೀರಂ ಅಂತ ಹೇಳಿದ ತಕ್ಷಣ ದೇವರು ವಿಷ್ಣುವಿಗೆ ವಿಕಾರ ಇದೆ ಅಂತಾಗಲಿ ಅಥವಾ ನಮ್ಮಂತೆ ದೇಹ ಇದೆ ಅಂತಾಗಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಶೀರ್ಯಮಾಣ
ವಿಷ್ಣುವಿನ ಶರೀರ ಸರ್ವ ಶರೀರನಾಗಿದ್ದಾನೆ ಅಂತ ಹೇಳಿದಾಗ ಅದಕ್ಕೆ ನಾಶ ಆದ ಶಕ್ತಿ ಇಲ್ಲ. ಉದಾಹರಣೆ ನಮ್ಮಲ್ಲೇ ಒಂದಿದೆ, ಯಾವುದೋ ಒಂದು ತಿಂಗಳು ಆರ್ಡರ್ ಕೊಟ್ಟಿರ್ತಾರಷ್ಟೇ. ಒಂದು ತಿಂಗಳು ಕೊಡ್ಬೇಕಾದ್ರೆ ಒಂದು ತಿಂಗಳು ಆರ್ಡರ್ ಕೊಟ್ಟು ತಿಂಗಳಾಗ್ತಿರ್ಲಿಕ್ಕೆ ಏನು ಮಾಡ್ತಾರೆ, ಆರ್ಡರ್ ಕೋಟ್ ಮಾಡಿ ಏನು ಹೇಳ್ತಾರೆ ಅದಕ್ಕೆ ರಿಮೂವ್ಡ್ ಅಂತ ಹಾಕ್ಬೇಕು, ಡಿಸ್ಮಿಸ್ ಫ್ರಮ್ ದಿ ಸರ್ವಿಸ್. ಹಾಗೆ ಒಂದು ತಿಂಗಳಾಯ್ತು ಬೋದಿರುತ್ತೆ ಅಷ್ಟೇ. ಆದರೆ ಅದು ಆಟೋಮೆಟಿಕ್ ಅಲ್ಲ, ಮತ್ತೆ ನೆನಪಿರಲಿ ಅವ್ನು ಆರ್ಡರ್ ಕೊಡ್ತಾನೆ. ಮತ್ತೆ ಅರ್ಥ ಏನೀಗ ಡಿಸ್ಮಿಸಲ್ ಆಗ್ಬೋದು, ಆಟೋಮೆಟಿಕ್ ಅಲ್ಲ. ಯದ್ಯಪಿ ಒಂದು ತಿಂಗಳಂತೂ ಕೊಟ್ಟಿದ್ರು ಕೂಡ ತಿಂಗಳಾದ ಮೇಲೆ ಅವ್ನು ಡಿಸ್ಮಿಸ್ ಮಾಡಿದ್ರೆ ಏನಾಗ್ತಾನ ಅವನು ಕೋರ್ಟಿಗೆ ಹೋಗ್ತಾನೆ. ಮೇಲೆ ನಾನು ಇದು ಕೆಲಸ ಮಾಡಿದ್ರೆ ದುಡ್ಡು ಕೊಡಿ ಶುರು ಮಾಡ್ತಾನೆ. ಯಾತಕ್ಕೆ ತೆಗೆದಿಲ್ವಲ್ಲ, ಈಗ ತೆಗಿಬೋದು ಅಂತ ಅರ್ಥ ಅಲ್ಲ, ಹೊತ್ತು ಆಟೋಮೆಟಿಕ್ ಅಲ್ಲ ಅದು. ಆಟೋಮೆಟಿಕ್ ಟರ್ಮಿನೇಟೆಡ್ ಬೇರೆ. ಅದು ಎಷ್ಟು ಆಟೋಮೆಟಿಕಲಿ ಅಂದ್ರೂ ಕೂಡ ಏನಿರ್ಬೇಕಲ್ಲಿ ಎನ್ಫೋರ್ಸ್ ಮಾಡ್ಬೇಕು. ಒಬ್ಬನ ಅದನ್ನು ಎನ್ಫೋರ್ಸ್ ಮಾಡದೆ ಹೋದ್ರೆ ಅದೇನಲ್ಲ ಆಟೋಮೆಟಿಕ್ ಆಗಿ ಬರೋದಿಲ್ಲ. ಅದಕ್ಕೆ ಅದು ಮಾಡೋ ಶಕ್ತಿ ಯಾರಿಗಿದೆ, ನಿಯಂತ ವಿಷ್ಣುವಿಗಿದೆ. ಆ ಅರ್ಥದಲ್ಲಿ ಶರೀರ ಅಂತ ಕರೆದಿದ್ದಾರೆ. ಅನೇಕ ರೀತಿಯಲ್ಲಿ ಅರ್ಥ ಹೇಳ್ತಾ ಹೋಗ್ತಾರೆ. ಅದ್ವೈತ ಗೊತ್ತು ಒಂದೇ ಅರ್ಥ ಅವರಿಗೆ, ವೈಷ್ಣವ ವಿಷಯ ಒಂದೇ ಅರ್ಥ ಇಟ್ಕೊಂಡು ಮಾತಾಡ್ತಿರ್ತಾರೆ. ಅನೇಕ ಅರ್ಥ ಇರೋದ್ರಿಂದ ಯಾವಾಗ ಅಂತ ನಮಗೆ ಕಡಿಮೆ ಅರ್ಥ ಗೊತ್ತಿದೆ, ಅರ್ಥ ಮಾಡಲಿಕ್ಕೆ ಹೋಗಬಾರ್ದಾಗ. ಕಾಲೇ ಇಲ್ಲ, ರನ್ನಿಂಗ್ ರೇಸಿಗೆ ಅಪ್ಲೈ ಮಾಡಿ ಹೇಗಾಗುತ್ತೆ ಇದಕ್ಕೀಗ ಮತ್ತೆ ಹೇಳುವ ಹೈ ಜಂಪ್ ಮಾಡ್ತೀರಿ ಅಂತ ಹೇಳಿದ್ರೆ ತಪ್ಪು ಏನಿದೆ. ಅದಕ್ಕೆ ಎಲಿಜಿಬಿಲಿಟಿ ಎರಡಿಗೂ ಕೊಡೋದಿಲ್ಲ. ಏನು ಮಾಡ್ತಾ ಇಲ್ಲ, ಟೆಸ್ಟ್ಗಳೆಲ್ಲ ಮುಗಿಸಿ ಅದೆಲ್ಲ ಆದ್ಮೇಲೆ ಎಲಿಜಿಬಲ್ ಆಗ್ತಾನೆ ಹೊರತು ಎಲ್ಲರೂ ಹೋಗಿ ಕೊಡೋಗಿಲ್ಲ. ಅದಕ್ಕೆ ಇವತ್ತು ಕೂಡ ಇದು ಪರೀಕ್ಷೆ ಮಾಡ್ತಾರೆ, ಯಾವಾಗಲೂ ಪರೀಕ್ಷೆ ಮಾಡಿ ಇವತ್ತು ಪರೀಕ್ಷೆ ಮಾಡ್ತಾರೆ. ಮಿಲಿಟರಿ ಸೇರಬೇಕು, ಎಷ್ಟು ಸಿವಿಯರ್ ಇದನ್ನೆಲ್ಲ ಮಾಡ್ತಾರೆ, ಗೊತ್ತಾಯ್ತಾ. ಎಷ್ಟು ಟೆಸ್ಟಲ್ಲೇ ಸಾಯ್ತಾರೆ ಕೆಲವರೆಲ್ಲ, ಭಾರಿ ಜೋರಾಗಿ ಓಡಿಸ್ತಾರೆ. ಸತ್ತೋಗಿದ್ದಾರೆ ಎಷ್ಟೋ ಜನ ಸಮಯದಲ್ಲಿ. ಹಾರ್ಟ್ ವೀಕ್ ಗೊತ್ತಿರೋದಿಲ್ಲ, ಅವತ್ತೇ ಗೊತ್ತಾಗತ್ತೆ ಓದೋಗ್ಬಿಟ್ಟಿರ್ತಾರೆ. ಎಷ್ಟೋ ಜನ ಓದೋಗಿರ್ತಾರೆ. ಟ್ರೈನಿಂಗ್ ಕಾಲಕ್ಕೆ ಅಥವಾ ಪರೀಕ್ಷೆ ಕಾಲಕ್ಕೆ ಹೋಗ್ಬೋದು. ಅದು ಹೋದಾಗ ಅದಕ್ಕೆ ಪರೀಕ್ಷೆ ಮಾಡಿದ್ದು ಅಂತ ಹೇಳೋದು, ಗೊತ್ತಾಯ್ತಾ. ಅದಕ್ಕೆ ಪರೀಕ್ಷೆ ಮಾಡಿದ್ದಾದ್ರಿಂದ ಅವ್ರು ತಪ್ಪಲ್ಲ. ಅದು ಪರೀಕ್ಷೆಯಲ್ಲಿ ಫೇಲ್ ಆಗೋದು ಹೇಗೋ, ಆ ಸತ್ರು ಕೂಡ ಫೇಲ್ ಇದ್ದಾಗ ಲೆಕ್ಕ. ಅದನ್ನ ಯಾರು ಏನಾದ್ರು ಬಾರ್ಡರ್ ಅಂತ ಕರೆಯೋದಿಲ್ಲ, ಮೋಸ ಅಂತ ಕರೆಯೋದಿಲ್ಲ. ಪರೀಕ್ಷೆ ಕಾಲ ಫೇಲ್ ಆದ ಅಂತ ಎಷ್ಟೋ ಸತ್ತಾರೆ ಕೊಟ್ಟಾಗ ಗಟ್ಟಿ ಅಂತ ಮುರಿದು ಟ್ರೈ ಮಾಡೋದಿಲ್ಲ. ನಾವು ಟ್ರೈ ಮಾಡಕ್ಕೆ ಹೋಗಲ್ಲ. ತುಂಬ ಗಟ್ಟಿ ಇದೆ ಅಂತ ಹೇಳಿದ್ರೆ ಮುರಿದು ನೋಡ್ಲಿಕ್ಕೆ ಹೋಗ್ತೇವೆ ನಾವು. ಅದನ್ನು ಯಾತಕ್ಕೆ ಟೆಸ್ಟ್ ಅದು ಅಕಸ್ಮಾತ್ ಬರೆದು ಬಿಟ್ರೆ ಏನೇ ಬರೆದು ಬಿಟ್ರೆ ಎಂಬೋದಿಲ್ಲ. ಅವರು ಏನಂತೀರ ಅವಾಗ, ನೀನು ಕೊಟ್ಟು ಗ್ಯಾರಂಟಿ ಅರ್ಥ ಇಲ್ಲ. ಯಾಕೆ ನೀನು ಗ್ಯಾರಂಟಿ ಅಂತ ಹೇಳಿ ಇಲ್ಲೇ ಮುರಿದೋಯ್ತು. ಮುರಿಬಾರ್ದಾಗಿತ್ತು ಅಂದರೆ ಮತ್ತೆ ಟೆಸ್ಟ್ ಮಾಡಬಾರ್ದು ಅಂತ ಆಗಿತ್ತಾಗಿದ್ರೆ ಗೋಡ್ ತಗೊಂಡ್ರೆ ಟೆಸ್ಟ್ ಮಾಡ್ತಾನೆ ಇಲ್ವಾ? ಎಲ್ಲೂ ಟೆಸ್ಟ್ ಮಾಡಿಸ್ಬಾರ್ದು. ಹಾಗಿದ್ರೆ ಮಾತ್ರ ಗೋಡ್ ಕೊಡ್ತೀರಿ. ಏನರ್ಥ? ಗ್ಯಾರಂಟಿ ಮೋಸ ಅಂತ. ಟೆಸ್ಟ್ ಮಾಡಿಸ್ಬಾರ್ದು. ಟೆಸ್ಟೇ ರೆಡಿ ಅಂದ್ರೆ ಏನರ್ಥ? ಗ್ಯಾರಂಟಿ. ಯಾವಾಗಲೂ ಕೂಡ ಸುವರ್ಣ ಮಾರೋನು ಏನು ಜವಾಬ್ದಾರಿ ಹೊರಬೇಕು ಗೊತ್ತೇನು? ಟೆಸ್ಟೇ ರೆಡಿ ಇರಬೇಕು, ಮತ್ತೆ ಒಂದು ಸರ್ಟಿಫಿಕೇಟ್ ಸೈನ್ ಮಾಡಿ ಕೊಡಬೇಕು. ಹಾಗಿದ್ರೆ ಮಾತ್ರ ಸುವರ್ಣ ವ್ಯಾಪಾರಿ. ನೋ ಗ್ಯಾರಂಟಿ ಅಂತ ಕೊಟ್ಟು ಸುವರ್ಣ ಅಲ್ಲ. ಸುವರ್ಣ ಅಂದ್ರೆ ಶಾಸ್ತ್ರ. ಶಾಸ್ತ್ರ ಹೇಳಿದ್ರು ಕೂಡ ಏನ್ ಮಾಡಬೇಕು? ಐ ಆಮ್ ಗ್ಯಾರಂಟಿ ಅಂತ ಹೇಳಬೇಕು. ಈ ಅರ್ಥ ಇದಕ್ಕೆ ಇದೇ ಅರ್ಥ ಆಗುತ್ತೆ ಅಂತ ಹೇಳಬೇಕು. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಾಗಿಲ್ಲ, ಗೊತ್ತಾಯ್ತಾ. ಹೊರಬೇಕು. ಯಾವಾಗ ಕೂಡ ಏನ್ ಮಾಡಬೇಕು? ಜವಾಬ್ದಾರಿ ಹೊರಬೇಕು. ಗೊತ್ತಿಲ್ತಾ ಇರಿದ್ದಾರೆ ಹೊಲ್ಲಕ್ಕೆ ಅವರು ಪವಾಡ ಬರ್ತಾರೆ, ಎಕ್ಸ್ಪ್ಲೈನ್ ಮಾಡಿದ್ರೆ ಓಡೋಗ್ಬಿಡ್ತಾರೆ. ಇರೋದೇ ಇಲ್ಲ, ಎಕ್ಸ್ಪ್ಲೈನ್ ಮಾಡ್ಬೇಕದನ್ನ. ಆಚಾರ್ಯ ತೋರಿಸಿದ್ರು, ವೇದ ಮಂತ್ರ ಹೇಳಿದ್ರೆ ಯಾರಿಗೆ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೋಗ್ತಾರೆ ತೋರಿಸಿದ್ರು, ಮಾಡಿ ತೋಡ್ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಲಿಲ್ಲ. ಆ ಥರ ಅರ್ಥ ಏನಂದ್ರೆ ಪ್ರೂವ್ ಮಾಡಿ ತೋರಿಸ್ತಾ ಹೋದ್ರೆ ಅದಕ್ಕೆ ಮಹತ್ವ ಇರೋದಿಲ್ಲ. ಸುವರ್ಣ ಟೆಸ್ಟ್ ಮಾಡಿ ಅಕಸ್ಮಾತ್ ಯಾವನಾಗ ಅಲ್ಲ ಅಂತ ಹೇಳ್ತಾನೆ ತಿಳ್ರ ಅವ್ನು ಕರ್ಕೊಂಬರಿ ಅಂತ ಹೇಳ್ತಾನೆ. ಟೆಸ್ಟ್ ಮಾಡಿದ್ರೆ ಕರ್ಕೊಂಬನ್ನಿ, ಅದೇ ಮಾಡಿ ತೋರಿಸ್ತೀರಿ. ನೀವು ಸುಳ್ಳು ಹೇಳಿದ್ದಾನೆ ಅಷ್ಟೇ, ಅಷ್ಟು ಗ್ಯಾರಂಟಿ ಇದೆ ಅವನು. ತಿಳಿತಾ? ಅಕಸ್ಮಾತ್ ಯಾವುದೋ ಕಾಲಕ್ಕಿದಾದ್ರೆ ಆ ಯೋಚನೆ ಎಲ್ಲಿಂದ ನಾನು ತಿಂದ ಯೋಚನೆ ಮಾಡಿಬಿಟ್ಟು ಅವನು ಮೋಸ ಮಾಡಿದ್ದಾನೆ, ಇವನು ಪ್ರಾಮಾಣಿಕ. ಅದೇ ತಿಳ್ಕೊಂಡ್ಬಿಟ್ಟಿದ್ದಾಚಾರ್ಯ ಏನಂತ ಏನಾಯ್ತು ಅವ್ರು ಓದ್ತಿರ್ಬೇಕಾದ್ರೆ ತಾವು ಓದಿದ ಶಾಸ್ತ್ರ ಸರಿಯಲ್ಲ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಅದು ಬಿಟ್ಟರೆ ಇದ್ರ ಉಪಯೋಗನೇ ಇಲ್ಲ. ಇದು ಒಂದ್ಸತ್ ಮೋಸ ಆದ್ಮೇಲೆ ಅಂಗಡಿ ಮತ್ತೆ ಹೋಗೋದಿಲ್ಲ. ಒಂದ್ಸತ್ ಮೋಸ ಆದ್ಮೇಲೆ ಏನ್ ಮಾಡೋದಿಲ್ಲ ಮತ್ತೆ. ಅದು ಒಂದ್ಸರ್ತಿ ಅದು ಹೇಳಿದ ವಿಷಯ ಸುಳ್ಳು ಅಂತ ಆದ್ಮೇಲೆ ರಿಸ್ಕ್ ತಗೊಳ್ಳೋಕೆ ಯಾರು ಹೋಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಅಯೋಗ್ಯರನ್ನ ಫಾಲೋ ಮಾಡಕ್ ಹೋಗಬಾರದು. ಮಾಡಿದ್ರೆ ಅಂಧೇನೈವ ನಿಯಮಾನ ಯಥಾಂಧಾಹ. ಕುರುಡನಿಂದ ಹೋದ ಕುರುಡರ ಸಂತೆ ಆದಾಗುತ್ತೆ ಹೊರತು ಅರ್ಥ ಇಲ್ಲ. ತನ್ನಷ್ಟಿ ತಾನೆ ಆಟೋಮೆಟಿಕ್ ವಾಚ್ ಅಂತಾರೆ. ಆಟೋಮೆಟಿಕ್ ವಾಚ್ ಅಲ್ಲದು. ಆಟೋಮೆಟಿಕ್ ಡಿಸೈನ್ ಮಾಡಿದ್ದು ಯಾರು ಅದನ್ನ? ಅದೇ ಆಟೋಮೆಟಿಕ್ ಅಲ್ಲ. ಇದನ್ನೇನು ತಿಳ್ಕೊಂಡ್ಬಿಟ್ಟು ಸೈಂಟಿಸ್ಟ್ ಇವರೆಲ್ಲ ಪ್ರಕೃತಿ ಆಟೋಮೆಟಿಕ್ ಅಂತ ಹೇಳಿ. ಪ್ರಕೃತಿ ಆಟೋಮೆಟಿಕ್ ಅಲ್ಲ. ಆಟೋಮೆಟಿಕ್ ವಾಚ್ ಇನ್ ರಿಯಲಿ ನಾಟ್ ಆಟೋಮೆಟಿಕ್. ಯಾತಕ್ಕೆ? ಅದೇ ಡಿಸೈನ್ ಮಾಡಿದಾರ ಆ ಥರ. ಅದು ಡಿಸೈನ್ ಮಾಡಕ್ಕೆ ಒಬ್ಬ ಚೇತನ ಬೇಕು. ಆಟೋಮೆಟಿಕ್ ಆಗಿ ಒಬ್ಬ ಅಚೇತನಕ್ಕಾಗಿ ಕೆಲಸ ಇಲ್ಲ. ಫಿಸಿಕ್ಸ್ ಪ್ರಿನ್ಸಿಪಲ್ ಅಲ್ತಾ ತಾನೆ. ಮ್ಯಾಟರ್ ಕ್ಯಾನ್ ನಾಟ್ ಮೂವ್ ಬೈ ಇಟ್ ಸೆಲ್ಫ್, ಸ್ಟಾಪ್ ಬೈ ಇಟ್ ಸೆಲ್ಫ್ ಅಂದಮೇಲೆ ಇದು ಸೈನ್ಸ್ ವಿರುದ್ಧ ಮಾತಾಡಿದಾಗ ಆಗುತ್ತೆ. ಅವರು ಎಲ್ಲ ಕಡೆ ಒಪ್ಪೋದು ನೇಚರ್ ಬೈ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ತಮ್ಮ ಇದಕ್ಕೆ ಮೇನ್ ಬೇಸಿಕ್ ಸ್ಟೇಟ್ಮೆಂಟ್ಗೆ ಅಪೋಸಿಟ್ ಹೇಳಬಾರ್ದು ಹಾಗೆ ಅವರು, ಗೊತ್ತಾಯ್ತು? ಅಲ್ಲೇ ತಪ್ತಾರೆ ಅವರು. ಇವರು ಅದು ಅರ್ಥ ಮಾಡಿಕೊಡೋದು ಸೈನ್ಸ್ ಭಾರಿ ಹೇಳಿದೆ ಅಂತ ಹೇಳ್ತಾರೆ. ತಪ್ಪದು. ಪ್ರಕೃತಿಗೆ ಆಟೋಮೆಟಿಕ್ ಅಂತ ನೀವು ಕರೆದ್ರೆ ಮಾಡಲು ಒಬ್ಬ ವ್ಯವಸ್ಥೆ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದು ಏನಂತ ಹೇಳ್ತಾರೆ?
ನದಿ ಹರಿತಾ ಇದೆ, ಇದು ಆಟೋಮೆಟಿಕ್ ಅಂತ ತಪ್ಪದು. ಹಾಲು ಮೊಸರಾಗತ್ತೆ ಆಟೋಮೆಟಿಕ್ ಅಂತ ತಪ್ಪದು. ಹಾಲು ಮೊಸರು ಏನ ಹವಾ ಪಯೋ ಮಂಡಂ ಭವತಿ, ಗೊತ್ತಾಯ್ತಾ? ಮಂಡ ಅಂದ್ರೆ ಮೊಸರು, ಹಾಲು ಮೊಸರಾಗೋದು ದೇವರಿಂದ ಉಪನಿಷತ್ ಹೇಳಿತು, ವೇದಗಳು ಹೇಳ್ತಾರೆ ಹಾಲು ಮೊಸರಾಗಬೇಕು ದೇವರು ಬೇಕು. ನದಿಗಳು ಹರಿಯೋದು ಯಾತಕ್ಕೋಸ್ಕರ? ದೇವರ ಅನುಗ್ರಹದಿಂದ. ನೀರು ಬಂತು ಅಂತಾರೆ, ಗೊತ್ತು ನಮಗೆ ಒಂದು ಬಿಡ್ಬೇಕಲ್ಲಿ. ನೀರು ಬಂತು ಅಂದ್ರೆ ನೀರು ಬಿಟ್ಟ ಬಂತೆ ಹೊರತು ಆಟೋಮೆಟಿಕ್ ಅಲ್ಲ. ಬರೀ ಎಲ್ಲ ಟ್ಯಾಪ್ ಹಾಕ್ಸೋಬಿಟ್ಟ ಕನೆಕ್ಷನ್ ತಗೊಂಡಿಲ್ಲ, ನೀರು ಬರೆದು ಗೋಲ್ಡನ್ ಟ್ಯಾಪ್ ಹಾಕಿದ್ರು ಬರೋದಿಲ್ಲ, ಗೊತ್ತಾಯ್ತಲ್ಲ? ಯಾವ್ದಾಗ ಯಾಕೆ ಕನೆಕ್ಷನ್ ಇಲ್ಲ, ಅದಕ್ಕೆ ಕನೆಕ್ಷನ್ ಆಗಿ ಸ್ಟೀಲಲ್ಲೂ ಬರುತ್ತೆ. ಕನೆಕ್ಷನ್ ಹೇಗೆ ಬೇಕು ಅಲ್ಲ, ಅದಕ್ಕೆ ದೇವರಿಗೆ ಕನೆಕ್ಟ್ ಆಗದೆ ಹೋದ್ರೆ ಇವು ಜಗತ್ತೇ ಒಂದು ಕಡೆ ಕೇಳ್ತಾರೆ ಆಚಾರ್ಯ, ಎಲ್ಲಿಯಾದರೂ ಬರೀ ಜನದಿಂದ ಕೆಲಸ ಆಗಿದ್ದು ನೋಡಿದ್ದೀರಾ ನೀವೀಗ? ಎಲ್ಲೆಲ್ಲೂ ಇಲ್ಲ. ಮತ್ತೆ ಯಾವ ಕೇಸ್ ನೀವು ಹೇಳ್ತೀರಿ ಅದಿನ್ನೂ ಪ್ರೂವ್ ಆಗಿಲ್ಲ ಅವು ಕೇಸ್ಗಳೆಲ್ಲ. ನದಿ ಹರಿಯೋದು ಆಟೋಮೆಟಿಕ್ ತಿಳ್ಕೊಂಡ್ಬಿಟ್ಟಿದೆ ಅಷ್ಟೇನೆ, ಬಟ್ ನಿನ್ನ ಪ್ರಿನ್ಸಿಪಲ್ಗೆ ವಿರುದ್ಧ ಅದು. ಮತ್ತೆ ಜಲವಸ್ತು ಹೇಗೆ ನಿಲ್ಲುತ್ತೆ, ಹೇಗೆ ಹರಿಯುತ್ತೆ ತಾನೇ? ಆದ್ದರಿಂದ ನೀರು ನಿಲ್ಲಿಸ್ತೀರಿ, ಅಣೆಕಟ್ಟು ಕಟ್ಟಿದಿರಿ, ಅಣೆಕಟ್ಟು ಅದೇ ಕಟ್ಕೊಳ್ತಾ, ಗೊತ್ತಾಯ್ತಾ? ಅಣೆಕಟ್ಟು ಅದೇ ಹಾಕಿ ಕಟ್ಕೊಂಡಿಲ್ಲೋ, ಹರಿಯೋದು ಕೂಡ ಅದೇ ಹರಿತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾದ ಸೈನ್ಸ್ ಅಂದ್ರೆ ಅದು ಒಂದು ಕಡೆ ಸ್ಟಾಪ್ ಆಗಬಾರ್ದು. ಆ ಅರ್ಥದಲ್ಲಿ ಶರೀರ ಅನ್ನೋದಕ್ಕೂ ಅರ್ಥ ಇದೆ. ಆಟೋಮೆಟಿಕ್ ಸ್ವಯಂ ಅಂದ್ರೆ ಒಂದೇ, ಆಟೋ ಅಂದ್ರೆ ಸ್ವಯಂ, ತನ್ನ ಕಥೆ, ಆಟೋಬಯೋಗ್ರಫಿ ಅಂತ ಹೇಳೋದಿಲ್ಲ ಹಾಗೆ. ಆಟೋ ಅಂದ್ರೆ ಬೈ ಸೆಲ್ಫ್ ಅಂತ ಅರ್ಥ. ಯಾವುದು ಬೈ ಸೆಲ್ಫ್ ಆಗೋದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ ನಾನು ಅಥಾಪಿ. ನದಿ ಹರಿಯೋದು ಕಾಣುತ್ತೆ, ಈಗ ನೀರು ಬಿಡೋದು ಕಾಣುತ್ತೆ ನಮಗೆ, ಗೊತ್ತಾಯ್ತಾ? ನೀರು ಬಿಡೋದು ಕಾಣೋದೇ ಇಲ್ಲ. ನಾವೇನಂತೀವಿ ಆದ್ರೂ ಕೂಡ ನೋಡೇ ಇಲ್ಲ ನಾವು ಅವನ್ನ. ಏನಂತೀವಿ? ಒಂದು ವ್ಯವಸ್ಥೆ ಇದೆ, ಅವನು ಬಿಡ್ತಾನೆ, ಅವ್ನು ಜನ್ಮದಲ್ಲೇ ನೋಡದೇ ಇರಬಹುದು ನಾವು. ಮತ್ತೆ ಆದ್ರೂ ಕೂಡ ಏನ್ ನಮಗೆ ಗೊತ್ತು? ನೀರು ಬಿಟ್ಟಾಗ ಬಂತು, ಬರದೆ ಹೋದಾಗ ಹೋಯ್ತು, ಅಷ್ಟೇನೆ. ಇದು ಎರಡು ಪ್ರಾಬ್ಲಮ್ ಇದೆ. ನೀರು ಆದಷ್ಟಿಗೆ ಬರಲ್ಲ, ಶುರು ಮಾಡಿಬಿಟ್ರೆ ಬರೀಲಿ ಬದುಕೇ ಆಗದೆ, ಅದು ಕೂಡ ಕೊಚ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆಗೆ. ಇಲ್ಲಿ ಆದಷ್ಟಿಗೆ ಬರೋದೇ ಇಲ್ಲ, ಆದಷ್ಟಿಗೆ ನಿಲ್ಲೋದು ಇಲ್ಲ. ಎಲ್ಲದೂ ಕೂಡ ಹಾಗೆ ಬೈ ಇಟ್ ಸೆಲ್ಫ್ ಯಾವುದೂ ಆಗೋದಿಲ್ಲ. ಬೈ ಇಟ್ ಸೆಲ್ಫ್ ಮಾಡೋ ಶಕ್ತಿ ಇರೋದು ದೇವರಿಗೆ ಒಂದೇ. ಅದಕ್ಕೆ ಸ್ವತಂತ್ರ ಭಗವಾನ್ ವಿಷ್ಣು. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಇದು ಜಿಜ್ಞಾಸೆ ಅಂದ್ರೆ ಅದೇ. ಜಿಜ್ಞಾಸೆ ಅಂದ್ರೆ ಏನು? ಕರೆಕ್ಟಾಗಿ ಚಿಂತನೆ ಮಾಡಿ ಅರೈವಾಗ. ನಾವು ಯಾರು ದೇವರಿಲ್ಲ ಅಂತ ಹೇಳಿ ಜಿಜ್ಞಾಸೆ ಮಾಡಿಲ್ಲ ಅಂತ ಅರ್ಥ. ಜಿಜ್ಞಾಸೆ ಮಾಡಿಲ್ಲ. ಜಿಜ್ಞಾಸೆ ಮಾಡಿದಾಗ ಉತ್ತರ ಏನಂತ ಸಿಗುತ್ತೆ? ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಅದು ಅಲ್ಟಿಮೇಟ್ ಟ್ರೂತ್, ತೀರ್ಮಾನ ಆಗಲೇಬೇಕದು. ಹೌದು, ವಿಚಾರ ಅದೇ ವಿಚಾರ ಸರಿಯಾದ ವಿಚಾರವಾದ ನಿಜವಾದ ವಿಚಾರವಾದ ಬ್ರಹ್ಮಸೂತ್ರಗಳು. ಇವ್ರದೆಲ್ಲ ಇವರು ದುರ್ವಿಚಾರಕ್ಕೆಲ್ಲ ವಿಚಾರ ಹೆಸರಿಟ್ಬಿಟ್ಟಿದ್ದಾರೆ, ತಪ್ಪದು. ಅದೃಶ್ಯೋ ತನು ಅಥಾಪಿ ಯದುಕ್ತಂ ಎಂ ಪೃಥಿವೀ ನ ವೇದ ಅದೃಶ್ಯೇ ಅನಾತ್ಮೇ ಇತ್ಯಾದಿನ ವಿಷ್ಣೋರದೃಶ್ಯತ್ವಾದಿಕಂ ತದಥರ್ವಣೆ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಯತ್ತದೃಶ್ಯಮಗ್ರಾಹ್ಯಂ ಇತ್ಯಾದಿನ ಅಕ್ಷರಸ್ಯ ಉಚ್ಯತೆ. ಈಗ ಅಕ್ಷರಾಧಿಕರಣ ಅಲ್ಲೇನ್ ಬಂದಿದೆ? ಆಯ್ತು, ಒಂದು ಒಪ್ಪೋಣ. ಪೃಥಿವೀ ಶರೀರಂ ಪೃಥಿವೀ ನವೇದ, ಪೃಥಿವಿ ಇವನಿಗೆ ಶರೀರ, ಆದ್ರೆ ಪೃಥಿವಿನನ್ನ ತಿಳ್ಕೊಂಡಿಲ್ಲ ಅಂತಿದೆ. ನೀವು ಅದನ್ನ ಹೇಳ್ತೀರಿ, ತಿಳ್ಕೊಳ್ಳೋದಕ್ಕೆ ಆಗದೇ ಇದ್ದವನು ವಿಷ್ಣು ಅಂತ ಹೇಳಿದ್ದೀರಿ. ಆದ್ರೆ ಮುಂದಿದೆ ಅದೃಶ್ಯ ಅನಾತ್ಮೆ. ಅವನು ಯಾರು ಅಂದ್ರೆ ಅದೃಶ್ಯ ಅನಾತ್ಮ್ಯ ವಿಷ್ಣು. ಅಲ್ಲಿ ಹೇಳ್ಬೇಕಾದ್ರೆ ಅದೃಶ್ಯ ಅಂತ ಕರೆದ ವಿಷ್ಣುವಿಗೆ ಏನ್ ಹೇಳಿದ್ದಾರಲ್ಲಿ? ಅದೃಶ್ಯತ್ವ ಹೇಳಿದ್ದಾರೆ. ಅದೃಶ್ಯತ್ವಾದಿ ಗುಣಕೋ ವಿಷ್ಣುರೇವ. ಮುಂದೆ ಅದು ವಿಷ್ಣುರ ಅದೃಶ್ಯತ್ವಾದಿಕಂ ತಥಾ ಅಷ್ಟು ಹೇಳಿದ ಮೇಲೆ ಆಥರ್ವಣದಲ್ಲಿ ಒಂದು ಮಾತು ಬರುತ್ತೆ. ತತ್ ಆಥರ್ವಣೆ ಅಥ ಪರಾ ಯಯಾ ತದಕ್ಷರವತಿ ಗಮ್ಯತೆ. ಯಾರವನು ಅಂದರೆ ಅಕ್ಷರ ಅಂತ ಹೇಳಿದ್ದಾರೆ. ನೀವು ವಿಷ್ಣು ಅಂತ ಹೇಳ್ತೀರಿ, ವಿಷ್ಣು ಅಂತ ಹೇಳಿಲ್ಲ, ಅಲ್ಲಿ ಅಕ್ಷರ ಅಂತ ಹೇಳಿದ್ದಾರೆ. ಅಂದಮೇಲೆ ತದ್ರಸ್ಯಂ ಅಗ್ರಾಹ್ಯಂ ಇತ್ಯಾದಿನ ಅಕ್ಷರಸ್ಯ ಉಚ್ಯತೆ. ಅದ್ಮೇಲೆ ವಿಷ್ಣು ಆಗಲಿಲ್ಲ, ಅಕ್ಷರ ಆಯಿತು. ದೇರ್ಫೋರ್ ವಿಷ್ಣುರೇವ ವಿಜಿಜ್ಞಾಸ್ಯ ಹೊರಟೋಯ್ತು ಅಂತ ಹೇಳಿದವು. ತಚ್ಚ ಅಕ್ಷರಂ, ಅಕ್ಷರ ಯಾವುದು ಅಂದರೆ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಇತಿ ದೃಷ್ಟಾಂತಪೂರ್ವಕಂ ಅಕ್ಷರಾತ್ ಸಂಭವತಿ ಹ ವಿಶ್ವಂ ಇತಿ ಚ. ಅಲ್ಲಿ ಪೃಥಿವ್ಯಾಂ ಓಷಧಯ ಸಂಭವಂತಿ ಅಂತ ಹೇಳ್ತಾ ದೃಷ್ಟಾಂತ ಕೊಟ್ಟುಬಿಟ್ಟು ಪೃಥ್ವಿಯಲ್ಲಿ ಔಷಧಿಗಳು ಸಸ್ಯಗಳು ಹೇಗೆ ಬೆಳೆಯುತ್ತೋ ಹಾಗೆಲ್ಲವೂ ಅಕ್ಷರದಿಂದ ಹುಟ್ಟಿ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ತಾರೆ. ಮತ್ತೆ ಇತಿ ವಿಶ್ವೋಪಾದಾನ ಕಾರಣತ್ವೇನ ಅಕ್ಷರ. ಬುದ್ಧಿವಂತಿಕೆ ಏನು ಮಾಡಿದವನು? ಪೃಥ್ವಿಯಲ್ಲಿ ಔಷಧಿಗಳು ಬರುತ್ತಲ್ಲ, ಅಕ್ಷರದಿಂದ ಜಗತ್ತು ಬರುತ್ತೆ ಅಂತ ಹೇಳಿದ್ರೆ ಪೃಥ್ವಿಯಲ್ಲಿ ಔಷಧಗಳು ಬರೋದು ಟ್ರಾನ್ಸ್ಫಾರ್ಮ್ ಆಗಿ ಬರುತ್ತೆ. ಆದ್ದರಿಂದ ವಿಷ್ಣುವಿನ ಟ್ರಾನ್ಸ್ಫಾರ್ಮೇಷನ್ನೇ ವಿಶಿಷ್ಟಾದ್ವೈತಾನೆ ಸರಿ ಎಂಬ ಅರ್ಥ ಕೊರಟವನೀಗ. ಅದಕ್ಕೆ ಉತ್ತರ ಕೊಡಬೇಕು. ಇದು ವಿಶ್ವೋಪಾದಾನ ಕಾರಣತ್ವೇನ. ವಿಶ್ವೋಪಾದಾನ ಕಾರಣತ್ವ ಅಂದ್ರೇನು? ವಿಶ್ವಸ್ಯ ಉಪಾದಾನ ಕಾರಣತ್ವೇನ, ಜಗತ್ತಿಗೆ ಉಪಾದಾನ ಕಾರಣತ್ವವಾಗಿ ಅಕ್ಷರಾತ್ ಪರತಃ ಪರಃ ಇತ್ಯುಕ್ತ
ಅರ್ಷಾಭದಿತ್ವೇನ ಚ ಶ್ರುತಮಿತ್ಯನುಪಾದಾನೆ ಸರ್ವೋತ್ಕೃಷ್ಟೇ ವಿಷ್ಣು ಅನುಪಪನ್ನಂ ಸತ್ ಚಿರಜಿತ್ ಪ್ರಕೃತಿ ವಿರಿಂಚಿ ರುದ್ರ ಏವ ತದನ್ಯತಮಮೇವ ವಾ ಬ್ರಹ್ಮ ಈಶ ಶ್ರುತ್ಯಾದಿ ಪ್ರಾಪಕ ವಶಾದುಪೇಯಮಿತ್ಯತಃ ಪ್ರಾಪ್ತಂ ಅದೃಶ್ಯತ್ವಾದಿ ಗುಣಕಃ ಇತ್ಯಾದಿ ಯೋಗತ್ರಯಂ. ಮೂರು ಮಾತ್ರ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಏನು ಪ್ರಶ್ನೆ ಬಂತು ತೊಟ್ಟಿನ ಮೇಲೆ? ವಿಷ್ಣು ಅಲ್ಲ ಅಕ್ಷರ. ಅಕ್ಷರ ಕೂಡ ಏನಾಗಿರಬೇಕು? ವಿಷಯಕ್ಕೆ ಉಪಾದಾನ ಕಾರಣವಾಗಿರ್ತಕ್ಕಂಥ ಅಕ್ಷರ. ಅದ್ರ ಮೇಲೆ ಇನ್ನೊಂದು ಪದಾರ್ಥ ಇದೆ. ಆ ಪದಾರ್ಥ ಯಾವ್ದಾಗಿರ್ಬೇಕು ಅಂದ್ರೆ ಸರ್ವೋತ್ಕೃಷ್ಟೇ ವಿಷ್ಣು ಅನುಪಪನ್ನಂ ಸತ್ ಚಿತಚಿತ್ ಪ್ರಕೃತಿ. ಚಿತ್ ಪ್ರಕೃತಿ ಆಗಬಹುದು, ಅಚಿತ್ ಪ್ರಕೃತಿ ಆಗಬಹುದು, ವಿರಿಂಚ ಬ್ರಹ್ಮದೇವರಾಗಬಹುದು, ರುದ್ರದೇವರಾಗಬಹುದು. ಒಟ್ಟು ವಿಷ್ಣು ಆಗಬಾರ್ದು ಅಂತ ಯಾಕೆ ತಿಳ್ಕೋಬಾರ್ದು ಅಂತ ಪ್ರಶ್ನೆ. ಈಗ ಗೊತ್ತಾಯ್ತಾ? ಯಾರಿಂದ ಜಗತ್ತೆಲ್ಲ ಸೃಷ್ಟಿಯಾಗ್ತಾ ಇದೆಯೋ, ಯಾವನು ಅದೃಶ್ಯತ್ವಾದಿ ಗುಣಗಳನ್ನು ಹೊಂದಿದ್ದಾನೋ ಅದು ವಿಷ್ಣು ಎಂಬ ನಿಮ್ಮ ತೀರ್ಮಾನ ಸರಿಯಲ್ಲ. ಅದು ವಿಷ್ಣುವನ್ನು ಬಿಟ್ಟು ಯಾರು ಬೇಕಾರಾಗ್ಬೋದು. ಬೈಯೋರು ಹಾಗೇನೆ. ರಾಮಾಯಣ ಬೈತಾರಲ್ಲ, ತುಂಬಾ ಅನಿವಾರ್ಯ ಬಂದು ಸೀತಾನೂ ಹೊಗಳ್ತಾರೆ. ಗೊತ್ತಾಯ್ತು? ಸೀತಾಯನ ಪುಸ್ತಕರೇ ಬಂತು ಅಂತ. ಹನುಮಂತನೂ ಭಾರಿ ಹೊಗಳ್ತಾರೆ. ರಾಮನ್ ಮಾತ್ರ ಹೊಗಳೋದಿಲ್ಲ. ಯಾತಕ್ಕೆ? ಇಲ್ಲಿ ವಿಷ್ಣು ಆಗಬಾರ್ದು ಹೇಗೋ ಅಲ್ಲೂ ಹಾಗೆ. ರಾಮಾಯಣದಲ್ಲಿ ರಾಮನಿಗೆ ಮಹತ್ವ ಕೊಡಬಾರ್ದು, ಭಾಗವತಲ್ಲಿ ಕೃಷ್ಣನಿಗೆ ಮಹತ್ವ ಕೊಡಬಾರ್ದು. ಉಳಿದು ಯಾರಿಗೆ ಕೊಟ್ಟರು ಪರವಾಗಿಲ್ಲ, ಯಾಕಂದ್ರೆ ಅಲ್ಲೇ ಅವ್ರಿಗೆ ಪ್ರಾಬ್ಲಮ್ ಇರೋದು. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಪ್ರಶ್ನೆ ಮಾಡಿದಾಗ ಇಂದ್ರಚಂದ್ರ ಬೇಕಾರಾಗಲಿ ವಿಷ್ಣು ಆಗಬಾರ್ದು. ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರಾಪ್ತಂ ಅದೃಶ್ಯತ್ವಾದಿ ಗುಣಕ ಇತ್ಯಾದಿ ಯೋಗತ್ರಯಂ. ಅದೃಶ್ಯತ್ವಾದಿ ಅದು ಆಕ್ಚುಲಿ ಯೋಗತ್ರಯಂ ಅಂತಿರಬಾರ್ದು, ಸೂತ್ರತ್ರಯಂ ಇರಬೇಕಲ್ಲ. ಗೊತ್ತಾಯ್ತಾ? ಸೂತ್ರತ್ರಯಂ ಇದು ಯಾವುದು ಸರಿಯಾದ? ಏನು ಈ ಪಾಠಿ ತಪ್ಪು ಮಾಡಿದರೆ ಗೋವಿಂದ. ಅರ್ಥ ಅಕ್ಷರಗಳಲ್ಲ, ಶಬ್ದನೇ ಬದಲಾಯಿಸ್ಬಿಟ್ರೆ ಯೋಗ ಅಂತ ಎಲ್ಲಿದೆ? ಇಲ್ಲಿ ಯೋಗತ್ರಯಂ ಆಗೋ ಸಂಭವನೇ ಇಲ್ಲ. ಸರಿಯಾಗಿ ನೋಡ್ಬೇಕು, ಪ್ರೂಫ್ ನೋಡ್ಬೇಕು. ಒಂದ್ಸಲ ಮಾಡಿದ ಮೇಲೆ ಸರಿಯಾಗಿ ಓದಿ ಇದು ಮಾಡಿದ್ರೆ ತಿಳಿಯುತ್ತೆ. ಇದು ಫಸ್ಟ್ ಟೈಮ್ ಓದೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ತದರ್ಥ ದೃಶ್ಯತ್ವಾದ್ಯುಚ್ಯತ ಸದಾ ಇತಿ ಪೂರ್ವದನುಷಂಗ. ಅದಕ್ಕೆ ಹೇಳಿದ್ದಾರೆ ದೃಶ್ಯತ್ವಾದಿ ಉಜ್ಜಿತ. ದೃಶ್ಯತ್ವಾದಿ ಗುಣಗಳನ್ನು ಹೊಂದಿಲ್ಲ ಅವನು, ಅದೃಶ್ಯನಾಗಿದ್ದಾನೆ. ಯಾರಂದ್ರೆ ವಿಷ್ಣುವೇ ಹೊರತು ಇಂದ್ರಾದಿಗಳಲ್ಲ, ಯಾರೂ ಅಲ್ಲ ಬೇರೆಯವರು. ಸಹ ಪ್ರಾಗದೃಶ್ಯೇ ಅನಾತ್ಮೇ ಇತ್ಯಾದಿನ ಉಕ್ತಃ ಏಕೋ ವಿಷ್ಣುರೇವ ದೃಶ್ಯತ್ವಾದಿ ಉಜ್ಜಿತಃ ನತು ಚಿತ್ರಕೃತ್ಯಾದಿರನೇಕಃ ಕುತಃ. ಲೋಕದಲ್ಲಿ ಯಾವಾಗಲೂ ಆಸ್ಪತ್ರೆಗೆ ಹೋಗಿ ಆಫೀಸ್ಗಳಿಗೆ ಹೋಗ್ತಾರೆ ಅಂತ ತಿಳ್ಕೊಂಬೋಣ. ಚೀಫನ್ನು ಮೀಟ್ ಮಾಡ್ಬೇಕು ಹೋಗಾಗ ದಾರಿಯಲ್ಲಿ ಸಿಗ್ತಾರೆ. ಸಿಕ್ಕ ಯಾರು ನೀವೇ ಆಫೀಸರ ಅಂತ ಕೇಳೋದಿಲ್ಲ. ಏನ್ ಮಾಡ್ತಾನ ಅವನು? ಏನಂತ ಕೇಳ್ತಾನೆ? ಯೋಚನೆ ಕರೆಕ್ಟ್. ನಿಮ್ಮ ಅನುಭವ ಸುಮ್ಮನೆ ಹೇಳ್ಬೇಕು, ಯಾವುದು ಉತ್ತರ ಇರಬೇಕಾಗಿಲ್ಲ. ಆ ಮುಖ್ಯ ಆಫೀಸರ್ ಹುಡ್ಕೊಂಡು ಹೋದ ವ್ಯಕ್ತಿ ದೊಡ್ಡ ಬಿಲ್ಡಿಂಗ್ ಎಂಟರ್ ಆದ್ಮೇಲೆ, ಆಫೀಸ್ ಬಿಲ್ಡಿಂಗ್ ಎಂಟರ್ ಆದ್ಮೇಲೆ ಯಾರೇ ಎದುರು ಸಿಕ್ಕರು ಕೂಡ ಏನಂತ ಕೇಳ್ತಾನೆ? ಆಫೀಸರ್ ಎಲ್ಲಿದ್ದಾನೆ ಯಾರಾದ್ರೂ ಕೇಳ್ತಾರೆ ಹೊರತು ನೀನು ಆಫೀಸರ್ ಅಂತ ಕೇಳೋದಿಲ್ಲ. ಯಾಕೆ? ಅವ್ರಿಗೇನು ಗೊತ್ತು? ಆಫೀಸರ್ ಹಾಗೆಲ್ಲ ಸಿಗೋದಿಲ್ಲ. ಅದು ಗೊತ್ತಿದೆ. ಆಫೀಸರ್ ದೋಡಾಡ್ಕೊಂಡಿರೋದಿಲ್ಲ ಕೂಡ. ಎಲ್ಲಿರ್ತಾನೆ ಅವನು? ಒಳಗಿರ್ತಾನೆ. ಯಾವ್ದ್ರ ಒಳಗಲ್ಲ, ಎಲ್ಲಿರ್ತಾನೆ? ಚೇಂಬರ್ ಮೇನ್ ಇದ್ರೊಳಗೆ ಒಳಗಿರ್ತಾನೆ. ಎಲ್ಲ ಒಳಗಿರ್ತಾನೆ. ಆ ಪದ ನೆನಪಿರ್ಬೇಕು ಯಾವಾಗ ಕೂಡ. ಈಗ ಗಂಡಗೆಲ್ಲ ಎಷ್ಟೊಂದು ಆಫೀಸರ್ ಸಿಕ್ಬಿಡ್ತಾರೆ ಒಂದು ಸಲ ಬೈ ಚಾನ್ಸ್. ಆಮೇಲೆ ಆಫೀಸರ್ ನಾನೇ ಆಫೀಸರ್ ಅಂದ್ರೆ ಓ ಸಾರಿ ಅಂತಾರೆ. ಯಾಕಂದ್ರೆ ನೀವ್ಯಾಕೆ ಇಲ್ಲಿ ನಿಂತಿರಿ? ಎಕ್ಸ್ಪೆಕ್ಟ್ ಮಾಡೋದು ಅಲ್ಲೇ ಅವನ್ನ. ಬೈ ಚಾನ್ಸ್ ಇಲ್ಲಿ ಕಂಡ್ರೆ ಅದೇನದು ಎಕ್ಸೆಪ್ಷನ್ ಅಷ್ಟೇ ಹೊರತು ಜನರಲ್ಲಿ ಎಲ್ಲಿರ್ಬೇಕಾತ ಅಲ್ಲೇನೆ. ಕೇಳೋ ಪದ್ಧತಿನೇ ಹಾಗೆ. ನೀನೇ ಆಫೀಸರ್ ಅಂತ ಕೇಳೋದಿಲ್ಲ, ಇಲ್ಲಿ ಓಡಾಡ ಯಾರು ಆಫೀಸರ್ ಅಂತಾನೆ ಕೇಳೋದಿಲ್ಲ, ಇಲ್ಲಿ ಯಾರು ಅವರ ಅಂತ ಕೇಳೋದಿಲ್ಲ. ಯಾರು ಅಂತ ಹೇಳಿ ಸೀದಾ ಇದೆ ಅಲ್ಲಿ ಒಳಗೆ ಹೋಗ್ತಾರೆ. ಅಲ್ಲಿ ಬಾಗಿಲು ನಿಂತ್ಕೊಂಡು ಕೇಳೋದಿಲ್ಲ. ಜವಾನ್ ಕೂತಿರ್ತಾರೆ ತೋರಿಸಿದಾಗ. ನೀನು ಆಫೀಸರ್ ಅಂತ ಕೇಳೋದಿಲ್ಲ. ಮತ್ತೆ ಯಾಕೆ? ಆಫೀಸರ್ ಈಗ ಜವಾನ್ ಜಾಗದಲ್ಲಿ ಕೂಡೋದಿಲ್ಲ. ಒಂದು ಗೊತ್ತು ಅವನಿಗೆ. ಅದೇ ಏನದು? ಲಿಂಗೈರ್ಯುತ ಸಹಿ, ಸರ್ವೈರ್ಲಿಂಗೈರ್ಯುತ ಸಹಿ. ಈ ಲಕ್ಷಣ ಅಲ್ಲ ಅದು. ಬಾಗಿಲಲ್ಲಿ ಸ್ಟೂಲ್ ಹಾಕೊಂಡು ಕೊಡೋದು ಆಫೀಸರ್ ಲಕ್ಷಣ ಅಲ್ಲ. ಏನಂತಾರೋನು? ಆಫೀಸರ್ ಇದ್ದಾರಂತ ಕೇಳ್ತಾರೆ ಹೊರತು ನೀನೇ ಆಫೀಸರ್ ಅಂತ ಕೇಳೋದೇ ಇಲ್ಲ. ಅಕಸ್ಮಾತ್ ಕೇಳಿ ಯಾರೋ ಹಳ್ಳಿಯವನು ಅವ್ರು ಕೇಳಬೇಕು. ಅವ್ರು ಭಾರಿ ಅಲಂಕಾರ ಮಾಡಿ ಕೂತ್ಕೊಂಡ್ಬಿಟ್ಟಿದ್ರೆ ಅವನು ತಪ್ಪು ತಿಳ್ಕೊಂಡು ಏನಂತ ಕೇಳ್ಬೋದು? ನೀನು ಆಫೀಸರ್ ಕೇಳ್ಬೋದು. ಅವ್ರು ಏನು ಜನ ನೋಡಿ ಏನಂತಾರ ಅವನ್ನ? ತಿಳುವಳಿಕೆ ಇಲ್ಲದವನು ಅಂತಾರೆ ಹೊರತು ಅವ್ರು ಕೇಳಿದ್ದು ಭಾರಿ ಸರಿ ಅಂತ ಕರೆಯೋದಿಲ್ಲ. ವಿವೇಕ ಇದ್ದವನು ಯಾರು ಕೂಡ ಅಂತ ಪ್ರಶ್ನೆ ಕೇಳೋದಿಲ್ಲ. ಅಲ್ಲಿ ಒಳಗೆ ಹೋಗ್ತಾರೆ. ಒಳಗೆ ಹೋದ್ಮೇಲೂ ಕೂಡ ಒಂದು ಮೀಟಿಂಗ್ ನಾವು 20 ಜನ ಕೂತಿರ್ತಾರೆ, ಅವನೊಬ್ಬ ಕೂತಿರ್ತಾರೆ. ಅವ್ನಿಗೆ ಕೂತವ್ರನ್ನ ನೋಡ್ತಾನೆ ಫಸ್ಟ್. ಮೇನ್ ಇದಕ್ಕೆ ಕಣ್ಣು ಹಾಕ್ತಾನೆ. ಅವ್ರ ಕಡೆ ನೋಡ್ತೀವಿ, ಇವ್ರ ಕಡೆ ನೋಡೋದಿಲ್ಲ ಅವ್ರು. ಯಾತಕ್ಕೆ? ಮುಖ್ಯ ಆಫೀಸರ್ ಒಬ್ಬರಲ್ಲಿ ಯಾಕೆ ಕೊಡ್ತಾನೆ? ಎಲ್ಲಿ ಕೊಡ್ಬೇಕು ಅವನು? ಸಪರೇಟಾಗಿ ಕೊಡ್ಬೇಕು. ಪೃಥಕ್ ಉಪದೇಶ ಬೇರೆ ಕಡೆ ಇರಬೇಕು ಹೊರತಾರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕಾಮನ್ ಸೆನ್ಸ್ಗೆ ಗೊತ್ತಾಗೋ ವಿಚಾರಗಳು. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಎಂದೂ ಕೂಡ ಏನು ಡೌಟ್ ಬರೋದಿಲ್ಲ ನಮಗೆ. ವಿಷ್ಣುರೇವ ವಿಜಿಜ್ಞಾಸ ಅನ್ನೋದಕ್ಕೆ ಡೌಟ್ ಬರೋದೇ ಇಲ್ಲ. ಅದು ಇನ್ನು ಮುಗಿತಾಗಲೇ. ಎಲ್ಲಿದೆ ಅದು? ಎಲ್ಲಿ ಮುಂದೆನಾ ಹಿಂದೆ?
ನತುಚಿತ್ ಪ್ರಕೃತ್ಯಾದಿ ಅನೇಕ 80 ತುಂಬಾ 81 ಎಲ್ಲಿದೆ ದೃಶ್ಯತ್ವಾದಿ ವಿಷ್ಣುರೇವ ದೃಶ್ಯತ್ವಾದಿ ಅದೇ ಹಿಂದೆ ಬಂದ ಪ್ರಶ್ನೆ ಅದು. ನತು ಚಿತ್ ಪ್ರಕೃತ್ಯಾದಿ ಅನೇಕ ಕುತಃ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ವಿರಿಂಚ ಬ್ರಹ್ಮ ರುದ್ರ ಹಿಂದಿನ ವಾಕ್ಯ ಇದೆ ನೋಡಿ ಲಾಸ್ಟ್ಗೆ ವಿರಿಂಚಿ ರುದ್ರಾವ ಅವರ್ಯಾರು ಕೂಡ ಏನಲ್ಲ ದೃಶ್ಯತ್ವಾದಿಗಳಿಂದ ರಹಿತರಾದವರಲ್ಲ. ಒಂದಲ್ಲ ಅವರ ತರ ಏನಾಗಿದ್ದಾರೆ ಅವರು. ಇದು ಸ್ವಲ್ಪ ಯೋಚನೆ ಮಾಡಿದರೆ ಕೆಳಗಿನವರಿಗೆ ಮೇಲಿನವರು ಅದೃಶ್ಯರು ಗೊತ್ತಾಯ್ತಾ. ತಕ್ಷಣ ನೋಡ್ಲಿಕ್ಕಾಗೋದಿಲ್ಲ ನೋಡ್ಲಿಕ್ಕಾಗೋದಿಲ್ಲ ಅಂತಾರೆ ಆಫೀಸರ್ ನೋಡ್ಲಿಕ್ಕಾಗೋದಿಲ್ಲ ಏನದು ಸುಲಭ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದೃಶ್ಯತ್ವಾದಿ ಗುಣಕಃ ದೃಶ್ಯತ್ವಾದಿ ಉಜ್ಜಿತ ಹಾಗೆಲ್ಲ ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಮೇಲಿದೆ ಮೇಲಿನವ್ರು ಅವ್ನು ನೋಡ್ತಾನೆ ಕೆಳಗಿನವ್ರು ನೋಡಕ್ಕ ಮೇಲಿನವ್ನು ನೋಡ್ತಾನೆ ಆಮೇಲೆ ಅವನ ಮೇಲೆ ಇನ್ನೂ ಮೇಲಿನವ್ನು ನೋಡ್ತಾನೆ ಅವನ ಮೇಲೆ ಇನ್ನೂ ಮೇಲಿನವ್ನು ನೋಡ್ತಾನೆ. ನಮಗೆ ಅದೃಶ್ಯ ಅವರಿಗೆ ದೃಶ್ಯ ಅವ್ರು ಹೋಗಿ ನೋಡೋದಿಲ್ಲ ಇದ್ದಲ್ಲೇ ಬಾ ಅಂತ ಕರೆಸ್ತಾರೆ ತಪ್ಪುಕೊಂಡು ಅಂತ ಕೈ ಮುಗಿಸ್ಕೊಳ್ತಾನೆ. ನಾವು ಕರೆದ್ರೆ ಹತ್ರ ಹೋಗೋದಿಲ್ಲ ಅವನು ಅವ್ರು ಕರೆದ್ರೆ ತಾನೇ ಓಡೋಗ್ತಾನೆ. ನಮಗೆ ಇವನು ಅದೃಶ್ಯ ಆದರೆ ಅವರಿಗೆ ಭಾರಿ ದೃಶ್ಯ. ಹೋಗ್ತಾ 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 ಮಹಾಲಕ್ಷ್ಮಿ ಬ್ರಹ್ಮರುದ್ರಾದಿಗಳಿಗೂ ಅದೃಶ್ಯರು ಆದರೆ ನಾರಾಯಣನಿಗೆ ದೃಶ್ಯರು. ನಾರಾಯಣ ಯಾರು ತೋರಿಸಿ ನೋಡೋಗಿರೋದು ಒಂದು ನೋಡ ನಾನು ಮೀಟ್ ಮಾಡೋದು ಯಾರು ಹೇಳಕ್ ಸಾಧ್ಯ ಇಲ್ಲ. ಯಾಕೆ ದೃಶ್ಯತ್ವಾದ್ಯುಜ್ಜಿತ ಸದಾ ಅಬ್ಸಲ್ಯೂಟ್ ಸೆನ್ಸ್ ಅಂತ ತಗೋಬೇಕು. ಅದೃಶ್ಯ ಇವತ್ತು ಗಾಳಿ ಅದೃಶ್ಯ ಇದು ವಿಷ್ಣು ಅಲ್ಲ. ಯಾತಕ್ಕೆ ಅಂದ್ರೆ ಅವರಿಗಿದು ದೃಶ್ಯ. ಮತ್ತೆ ಯಾರಿಗೂ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಅದೃಶ್ಯತ್ವ ಇರೋದು ಯಾರಿಗೂ ವಿಷ್ಣುವಿಗೆ ಬಂದೇನೆ ಗೊತ್ತಾಯ್ತಾ. ಅವ್ರು ಕಾಣಕ್ಕಾಗೋದಿಲ್ಲ ಅವ್ರು ಕಂಡ್ರೆ ನಿನಗೆ ಕಾಣೋದಿಲ್ಲ ಅಂತ ಹೇಳಿದೆ. ಅವರಿಗೆ ಕಾಣುತ್ತೆ ನಿನಗೆ ಕಾಣೋದಿಲ್ಲ. ಇನ್ನು ಮೇಲೆ ಯಾರಿಗೂ ಕಾಣೋದಿಲ್ಲ. ಈ ಸ್ಥಿತಿ ಬರಬೇಕು. ಎಲ್ಲಿ ದೇವರ ಅದೃಶ್ಯ ದೇವತೆಗಳು ಅದೃಶ್ಯರೇ ಅದು ದೇವರಿಗೆ ದೃಶ್ಯ. ದೇವತೆ ನಮಗೆ ಅದೃಶ್ಯ ದೇವರಿಗೆ ದೃಶ್ಯರು. ಆ ದೇವರು ಮಾತ್ರ ದೇವತೆಗಳಿಗೂ ಅದೃಶ್ಯ ಅವ್ರು ಯಾರಿಗೂ ದೃಶ್ಯನೇ ಅಲ್ಲ. ಅಬ್ಸಲ್ಯೂಟ್ ಅಂದ್ರೆ ಅದು ರಿಲೇಟಿವ್ ಅದೃಶ್ಯತ್ವ ಬೇರೆ ಅಬ್ಸಲ್ಯೂಟ್ ಅದೃಶ್ಯತ್ವ ಬೇರೆ. ಅದಿರೋದು ಯಾರಿಗೆ ವಿಷ್ಣುವಿಗೆ ಮಾತ್ರ. ಇದೆಲ್ಲ ಬ್ರಹ್ಮಸೂತ್ರಗಳ ನ್ಯಾಯ. ಇದೆಲ್ಲ ಓದ್ತಾ ಮನಸ್ಸಿಗೆ ಅರ್ಥ ಶುರುವಾಗುತ್ತಾಗ ದೇವರ್ಯಾಕೆ ಕಾಣೋದಿಲ್ಲ ಎಂಬ ಪ್ರಶ್ನೆ ಉತ್ತರ ಗೊತ್ತಾಯ್ತು. ದೇವರ್ಯಾಕೆ ಕಾಣೋದಿಲ್ಲ ಎಂಬ ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಓ ಅದಕ್ಕೆ ದೇವರು ಕಾಣೋದಿಲ್ಲ ಅಂತ ಗೊತ್ತಾಯ್ತು. ಮೇಲಿನ ದೇವತೆಗಳು ಕೆಳಗಿನ ದೇವತೆಗಳಿಗೆ ಅದೃಶ್ಯ ಯಾರು ತಾರತಮ್ಯದಲ್ಲಿ ಕೆಳಗಿನವರು ದೃಶ್ಯ ಮೇಲಿನವರಿಗೆ ಕೆಳಗಿನವರು ದೃಶ್ಯ ಮೇಲಿನವರು ದೃಶ್ಯರಲ್ಲ ಅದೃಶ್ಯ. ನಮಗೆ ಗೊತ್ತಾರೆ ಈಗ ಹಾಗೆಲ್ಲ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬರಬೇಡಿ ಈ ಟೈಮ್ನಲ್ಲಿ ನೋಡೋಕೆ ಆಫೀಸರ್ ಈಗೆಲ್ಲ ನಾವು ನೋಡಕ್ ಬರೋದಿಲ್ಲ ಅವ್ರನ್ನ ಅವ್ರು ಹೇಳಿದ್ದಾರೆ ಮೀಟಿಂಗ್ ನಡೀತಾ ಇದೆ ಯಾರು ಒಂದು ಗಂಟೆ ಬಿಡಬೇಡ ಮೂರು ಒಳ ಬರಾಗೇ ಇಲ್ಲ ನಡೀತಾ. ಆದ್ರೆ ಅವ್ರು ಆ ರೀತಿ ಮಾಡೋಂಗಿಲ್ಲ. ಆರ್ಡ್ರು ಸರ್ ನಾನು ಬಿಜಿಯಾಗಿ ಇರ್ತೀರಿ ಅವ್ರು ಕರಿಬೇಡಿ ಅಂತ ಹೇಳೋಗಿಲ್ಲ. ನಾವು ಭಾಳ ಬಿಜಿ ಇರ್ತೀರಿ ಸ್ವಲ್ಪ ಬೇರೆ ಕೆಲಸ ಇದೆ ದಯವಿಟ್ಟು ಸರ್ ಕರಿಬೇಡಿ ಕರೆದ ಬರೋದಿಲ್ಲ ಅಂತ ಹೇಳಿದ್ರೆ ಎಂದೂ ಬರಬೇಡ ಅಂತ ಕಳಿಸ್ತಾರೆ. ಮತ್ತೆ ಬರಲೇಬೇಡದಿಲ್ಲ ಯಾವ ಅವ್ರು ಹೇಳೋ ಹಕ್ಕಿಲ್ಲ ಅವರಿಗೆ. ಮನೆಗಳು ರಜಾಕ್ ಹೋಗಿರ್ತಾರೆ ಎಮರ್ಜೆನ್ಸಿ ಬಂತು ಎಲೆಕ್ಷನ್ ಬಂತು ಈಗ ಒಳಗೆ ಬರಬೇಕು ಅವ್ರು ಬಾ ಅಂದ್ರೆ ಬರಲೇಬೇಕು. ಬೇರೆ ಎಷ್ಟೋ ಸತ್ಯ ಇದಾಗಿತ್ತು. ನಾವೆಲ್ಲ ಪ್ರೆಸಿಡೆಂಟ್ ಆಫೀಸರ್ ಇದ್ದ ಯಾವನೋ ಪಾಪ ತಹಸೀಲ್ದಾರ್ ಒಬ್ಬನಿಗೆ ರಿಟರ್ನಿಂಗ್ ಆಫೀಸರು ಆ ತಂದೆ ಸತ್ತೋದ ಹೋಗಾಗಿಲ್ಲ ಅವನು. ಯಾಕೆ ಅವನೇ ಮೇನ್ ನೋಡ್ಕೋಬೇಕು ಅವನಿಗೆ ಬಿಟ್ಟೋಗಾಗಿಲ್ಲ. ಮುಗಿಸಿ ಅದು ಎಲ್ಲ ಹ್ಯಾಂಡ್ ಓವರ್ ಬರೆದಿಸ್ ಹೋಗ್ಬೇಕಾಯ್ತು ಅವ್ರದ್ದು ಹೋಗಕ್ಕೆ ಸಾಧ್ಯ ಇಲ್ಲ. ಅದು ಭೂಲೋಕದ ನಿಯಮಗಳೇ ಸ್ಟ್ರಾಂಗ್ ಇರಬೇಕಾದ್ರೆ ಇದು ದೇವರ ನಿಯಮಗಳು ಹೇಗಿರುತ್ತೆ. ಇವರಲ್ಲಿ ನಮ್ಮಂತೆ ಇರ್ತಕ್ಕ ಎರಡು ಕಾಲಿನ ಜನಗಡೆ ಇವರೇ ಎಷ್ಟು ಕಂಟ್ರೋಲ್ ಮಾಡಬೇಕಾದ ಶಕ್ತಿ ಇರಬೇಕಾದ್ರೆ ದೇವರೇನೋ ಇವ್ರು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ದೇವ್ರ ಬಗ್ಗೆ ಅನ್ನೋನ್ ಪರ್ಸನ್ನೇ ನೋಡಕ್ ಸಾಧ್ಯ ಇಲ್ಲ. ದೇವ್ರು ಹೇಗೆ ನೋಡ್ತಾನೆ ಈಗ ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ದೇವರ ಯಾತಕ್ಕೆ ಕಾಣೋದಿಲ್ಲ ಎಲ್ಲ ಪ್ರಶ್ನೆ ಉತ್ತರ ಸಿಗ್ತಾ ಹೋಗುತ್ತೆ. ಒಂದು ಕಡೆಗೆ ಶ್ರುತಿ ಅರ್ಥ ಇನ್ನೊಂದು ಕಡೆ ಮನಸ್ಸಿನ ಸಂಶಯಗಳನ್ನ ಪರಿಹಾರ ಆಗುತ್ತೆ. ವಿದ್ಯತೆ ಹೃದಯ ಗ್ರಂಥಿ ಆ ಶ್ಲೋಕಕ್ಕೆ ಎರಡು ಅರ್ಥ ಮಾಡಬೇಕು. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ್ಚ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಒಂದು ಅರ್ಥ ಏನದಕ್ಕೆ ತಸ್ಮಿನ್ ದೃಷ್ಟೇ ಪರಾವರೆ. ಯಾವಾಗ ಭಗವಂತನ ನಾವು ಕಾಣ್ತೇವೆ ಅವಾಗ ವಿದ್ಯತೆ ಹೃದಯ ಗ್ರಂಥಿ ಹೃದಯದ ಗಂಟು ಬಿಚ್ಚೋಗುತ್ತೆ. ಸಿದ್ಧಂತೆ ಸರ್ವ ಸಂಶಯ ಎಲ್ಲ ಸಂಶಯ ಪರಿಹಾರ ಆಗುತ್ತೆ. ಗೊತ್ತಾಯ್ತಾ. ಇದು ಅದರ ಅರ್ಥ. ಕ್ಷೀಯಂತೆ ಎಲ್ಲ ಕರ್ಮ ಕ್ಷಯ ಆಗುತ್ತೆ. 3 ಭಾಗ ಇದೆ. ಇದು ಅಪರೋಕ್ಷ ಜ್ಞಾನಿಗಳಿಗೆ ಅನ್ವಯ ಮಾತಿದೆ. ಇಂಡೈರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಜ್ಞಾನ ಬರ್ತಾ ಹೋದಂತೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗಿ ಜ್ಞಾನ ಬರ್ತಾ ಹೋದಂತೆ ಇವತ್ತು ಮೈಸೂರು 150 ಕಿಲೋಮೀಟರ್ ಇಟ್ಕೊಳ್ಳಿ. 1 ಕಿಲೋಮೀಟರ್ 149 ಆಯ್ತಲ್ಲ ಗೊತ್ತಾಯ್ತಾ. ನೀವು ಮೈಸೂರು ಆಕ್ಚುಲಿ ನೋಡೋದು 150 ಕಿಲೋಮೀಟರ್ ದಾಟಿದ ಬೇರೆ ಇದೆ. ಬಟ್ ಎವ್ರಿ ಟೈಮ್ ಏನಾಗ್ತಾ ಇರ್ತೀರಿ ನೀವೀಗ ನಿಯರರ್ ಟು ಅದಾಗ್ತೀರಿ. ಗೊತ್ತಾಯ್ತಾ. ಅದೇ ರೀತಿನೇ ನಾವು ಅಪರೋಕ್ಷ ಜ್ಞಾನ ಬರದೇ ಹೋದ್ರು ಕೂಡ ಬ್ರಹ್ಮಸೂತ್ರಾದಿಗಳ ಮೂಲಕ ನಾವು ನೋಡ್ತಾ ಇದ್ದಾಗ ದೇವ್ರಿಗೆ ಏನಾಗ್ತಾ ಹೋಗ್ತೇವೆ ಎವ್ರಿ ಮೂಮೆಂಟ್ ಬಿಕಮ್ ನಿಯರರ್ ಅಂಡ್ ನಿಯರರ್. ಅವಾಗ ಕ್ಷೀಯಂತೆ ಚಾಶ್ಚ ಕರ್ಮಾಣಿ ಒಂದೊಂದೇ ಸ್ಟೆಪ್ ಶುರುವಾಗ್ತಿರುತ್ತಾಗಲೇನೆ ಒಂದೊಂದೇ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲಲ್ಲ ಪೊಲೀಸ್ ಸ್ಟೇಷನ್ ಓಡ್ಲಿಕ್ಕೆ ಹೋದಾಗಲೇ ಕಳ್ಳ ದೂರ ಓಡೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅವನಿನ್ನು ಡೈರೆಕ್ಷನ್ ಟುವರ್ಡ್ಸ್ ಏನೋ ಪೊಲೀಸ್ ಓಡ್ತಾ ಇದ್ದಾನೋ
ಈ ಕಳ್ಳ ಭಾರಿ ಸ್ಟ್ರಾಂಗ್ ಇದ್ದಾನೆ. ಇಷ್ಟಾದ್ರೂ ಕೂಡ ಏನ್ ಮಾಡ್ತಾನೆ, ಅವ್ನು ಹೋಗ್ತಿರೋ ಪೊಲೀಸ್ ಸ್ಟೇಷನ್ ಕಡೆಗೆ, ಆದ್ರಿಂದ ಹುಷಾರು. ಯಾಕೆ ನಾನು ಹೋಗೋದಕ್ಕೆ ನೋಡಿ ಸಿಕ್ಕಾಕೊಂಡ್ಬಿಡ್ತೇನೆ, ಎಲ್ಲಿ ಅಲ್ಲೇ ಹೋಗ್ತೇನೆ, ಆದ್ರಿಂದ ನಿಂತ್ಕೊಂಡ್ಬಿಡ್ತಾನೆ ಅಷ್ಟೇ. ಅವನಿನ್ನು ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ಪೊಲೀಸ್ ಇದ್ದಾನೋ ಬಿಟ್ಟನೋ ಗೊತ್ತಿಲ್ಲ, ಇವ್ರು ಹೇಳ್ತಾರೆ ಬಿಡ್ತಾ ಅದೂ ಗೊತ್ತಿಲ್ಲ. ಬಟ್ ಡೈರೆಕ್ಷನ್ ಇಟ್ಸೆಲ್ಫ್ ಏನ್ ಮಾಡುತ್ತೆ, ಅವನ್ನ ಹುಷಾರಾಗಿರು ಅಂತ ಹೇಳ್ಕೊಡೋದು. ಹಾಗೆ ಯಾವಾಗ ದೇವರ ಸ್ಮರಣೆ ಮಾಡಕ್ಕೆ ಅಂತ ಹೋಗ್ತೇವೆ, ನಮ್ಮ ಕರ್ಮಗಳು ಏನಾಗತ್ತಾಗ್ಲೇನೆ ಸ್ವಲ್ಪ ದೂರ ಸರಿ ನಿಂತ್ಕೊಳ್ಳುತ್ತಾಗ್ಲೇನೆ. ಅದನ್ನೇ ಆಚಾರ್ಯ ಹೇಳಿದ್ದು, ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶು ರಯಂ ವ್ರಜತಿ. ದೇವರು ಸ್ಮರಣೆ ಮಾಡಿದ್ಮೇಲಲ್ಲ, ದೇವರು ಸ್ಮರಣೆ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟಾಗ್ಲೇ ಏನಾಗುತ್ತೆ. ನಮ್ಮನೆ ಕೆಲವು ನಾವು ಕೋರ್ಟ್ಗೆ ಹೋಗ್ತೀನಿ ಅಂತಾನೆ, ಬಿಟ್ಟು ಕುತ್ಕೊ ಮಾತಾಡೋ ಕೋರ್ಟ್ಗೆ ಹೋಗಿಲ್ಲ ಕೋರ್ಟ್ಗೆ ಹೋಗಿ ನಾನು ಕೋರ್ಟ್ಗೆ ಹೋಗ್ತೀರ ತಕ್ಷಣ ಏನ್ ಮಾಡ್ತಾರೋ ಅವರು, ಸೊ ಕುತ್ಕೊ ಮಾತಾಡೋ, ಅಷ್ಟು ಜೋರ ಮಾತಾಡಬೇಡ, ಎಕ್ಸೈಟ್ ಮಾಡು, ಕುತ್ಕೊ, ನಾವೇ ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಗಿಲ್ಲ, ಏನೂ ಆಗಿಲ್ಲ ಅವರು. ಆ ಪದ ಏನ್ ಮಾಡುತ್ತವ್ರ, ಆ ಶಬ್ದ ಕ್ರಿಯೇಟ್ ಮಾಡುತ್ತವ್ರು. ಅರ್ಥ ಆಯ್ತಾ? ಅದಕ್ಕೆ ಅಪ್ರೋಷ ಜ್ಞಾನವಾಗದೆ ಹೋದ್ರು ಕೂಡ ಆ ಲೈನ್ನಲ್ಲಿದ್ದರೆ, ಟ್ರ್ಯಾಕಲ್ಲಿದ್ದರೆ ಏನಾಗುತ್ತೆ, ನಮಗೆ ಸಂಶಯ ಪರಿಹಾರ ಶುರುವಾಗುತ್ತೆ. ಸಂಶಯ ಗ್ರಂಥಿ ಹೋಗುತ್ತೆ. ವಿದ್ಯಂತೆ ಹೃದಯ ಗ್ರಂಥಿ, ಚಿದ್ಯಂತೆ ಸರ್ವ ಸಂಶಯ. ಸರ್ವ ರಿಲೇಟಿವ್, ಇದು ಅಪ್ರೋಷ ಜ್ಞಾನದಲ್ಲಿ ಅಬ್ಸಲ್ಯೂಟ್ ರಿಲೇಟಿವ್ಲಿ. ಆಮೇಲೆ ಸೇಯಂತೆ ಚಾಚ್ಯ ಕರ್ಮಾಣಿ, ಎಷ್ಟೋ ಕರ್ಮ ಏನಾಗುತ್ತೆ ಅಲ್ಲಿಗೆ ಬಿಟ್ಟೋಗ್ಬಿಡು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಅದು ಅಪ್ರೋಷ ಜ್ಞಾನಿಗೆ ಮುಖ್ಯ ಅರ್ಥ, ಉಳಿದವರಿಗೆ ಯಥಾಯೋಗ್ಯ ಅರ್ಥ. ಈ ರೀತಿ ತಿಳ್ಕೊಂಡ್ರೆ ಆಗ ವಿಷ್ಣುವಿನ ಮಹಿಮೆ ಏನಂತ ತಿಳಿಯುತ್ತೆ. ಅಲ್ಲಿಗಿರಲಿ. ಇದ್ದೇ ದೇವರಿಗೆ ಎಲ್ಲಿ ಕಾಡ್ತಾರೆ ನಮ್ಮ ದೇವತೆಗಳ ಅದೃಶ್ಯತ್ವ ಇದೆಯಲ್ಲ ಅವರಿಗೆ. ಆದರೆ ನಮಗೆ ಅದೃಶ್ಯ, ದೇವರಿಗೆ ದೃಶ್ಯನ ಅವರೆಲ್ಲ. ಆದರೆ ದೇವರು ಯಾರಿಗೂ ದೃಶ್ಯನಲ್ಲ. ಬಗೆ ಬಗೆಯ ನೂತನ ಕಾರಣ ತಮಗೆ ಹರ್ಷದಿಂಬಡಿ ಹಿಗ್ಗುವ ತ್ರಿಗುಣ ಮಾಡಿ ಮಹಾಲಕವಿ ಸಂತೈಸಲನ್ನೋದೇ ನಾವು. ಈಶ್ವರಾದನ್ಯತ್ರ ಪದ ಜ್ಞಾಪಕ ಇಟ್ಕೋಬೇಕು. ಈಶ್ವರಾದನ್ಯತ್ರ ಏನು ಯಾರಿಗೆ ಅದೇ ಹೇಳ್ತಾರೆ, ದೃಶ್ಯತ್ವ ಇದೆ ಅವರಿಗೆ. ಅದು ಆ ದೃಶ್ಯ ಎಂಥ ದೃಶ್ಯತ್ವ ಅದು, ರಿಲೇಟಿವ್ ಅದೃಶ್ಯತ್ವ. ರಿಲೇಟಿವ್ ಅದೃಶ್ಯತ್ವ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಯಾವ ಅದೃಶ್ಯತ್ವ ಯಾವಾಗ ಏನೇ ತಗೊಂಡ್ರು ಕೂಡ ಏನು ತಗೋಬೇಕು, ಇಲ್ಲಿ ಅಬ್ಸಲ್ಯೂಟ್ ಅಂತ ತಗೋಬೇಕು. ಅಬ್ಸಲ್ಯೂಟ್ ಅಂತ ಅರ್ಥ ಇಟ್ಕೊಳ್ಳೋದ್ರೆ ಬ್ರಹ್ಮ ಜಿಜ್ಞಾಸೆ ಅಲ್ಲ ಅದು. ಪ್ರತಿಯೊಂದಕ್ಕೂ ಅರ್ಥ ಇಟ್ಕೊಂಡೇ ಮಾತಾಡ್ಬೇಕು. ಸ್ವತಂತ್ರ ಅಂದ್ರೆ ಅಬ್ಸಲ್ಯೂಟ್, ಮತ್ತೆ ಬೇರೆ ಹತ್ರ ಸ್ವತಂತ್ರ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಪರತಂತ್ರದಲ್ಲಿ ಸ್ವತಂತ್ರ ಅಂದ್ರೆ ಪರತಂತ್ರದ ಕ್ಲಾಸಿಫಿಕೇಶನ್ ಆಯ್ತೆ ಹೊರತು ಸ್ವತಂತ್ರ ಗುಂಪಿ ಬರೋದೇ ಇಲ್ಲ. ಓ